ಹಾಯ್ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸರ್, ಒಂದು ತಮ್ಮನೇಲಿ ನೋಡಿರ್ತೀರ, ನಿಮಗೆ ಗೊತ್ತಾಗಿರುತ್ತೆ, ಗೃಹಲಕ್ಷ್ಮಿ ಹಣವನ್ನು ವಾಪಸ್ ತಗೋಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಅದು ₹1 ಅಲ್ಲ, ₹2 ಅಲ್ಲ, 79 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗಿದೆ. ಆ ಒಂದು ಹಣವನ್ನು ಹಿಂಪಡಿಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಯಾರ ಹಣವನ್ನು ಹಿಂಪಡೆಯುತ್ತೆ? ಸೊ ಹಾಗಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಸ್ಟಾಪ್ ಆಗುತ್ತಾ? ಇದಕ್ಕೇನು ಪರಿಹಾರ? ಯಾವ ಕಾರಣಕ್ಕೆ ಸರ್ಕಾರ ಈ ಒಂದು ನಿರ್ಧಾರವನ್ನು ತಗೊಂಡಿದೆ? ಸೊ ಇಷ್ಟೆಲ್ಲ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಎಲ್ಲರಿಗೂ ವಿಡಿಯೋನ ಸ್ಕಿಪ್ ಮಾಡಿದರೆ ಖಂಡಿತವಾಗ್ಲೂ ನೀವು ಹಣ ಕಳ್ಕೊತೀರಾ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನಾನು ಕಳೆದ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ, ಸತ್ತವರ ಹೆಸರಲ್ಲಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಸೊ ಇದು ಏನಂತ ಹೇಳಿದರೆ, ಯಾರೇ ಮನುಷ್ಯ ಆಗಲಿ ಡೆತ್ ಆಗಿದ್ದಾನೆ ಅಂತ ಹೇಳಿದರೆ ಸರ್ಕಾರದ ಕಡೆಯಿಂದ ಯಾವುದೇ ಹಣವನ್ನು ಅವನು ಡೆತ್ ಆದ ನಂತರ ಸರ್ಕಾರದ ಕಡೆಯಿಂದ ಆ ಮನುಷ್ಯ ಡೆತ್ ಆದ ನಂತರ ನಾವು ಸರ್ಕಾರದ ಹಣವನ್ನು ನಾವು ತೊಗೊತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಒಂದಷ್ಟು ಪೆನಾಲ್ಟಿಗಳನ್ನು ಹಾಕ್ತಾರೆ, ಒಂದಷ್ಟು ದಂಡ ಅಂತ ಕಟ್ಟಿಸ್ಕೊತಾರೆ. ಬಟ್ ಗೃಹಲಕ್ಷ್ಮಿನಲ್ಲಿ ಏನಾಗಿದೆ, ಸರ್ಕಾರನೂ ಎಚ್ಚೆತ್ಕೋಬೇಕಿತ್ತು. ಬಟ್ 2.5 ವರ್ಷಗಳಲ್ಲಿ ಸರ್ಕಾರ ಏನು ಮಾಡಿದೆ, ಇವಾಗ ಎಚ್ಚೆತ್ಕೊಂಡಿದೆ. ಇವಾಗ ಗೃಹಲಕ್ಷ್ಮಿ ಹಣದಲ್ಲಿ ಶಾರ್ಟೇಜ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಇವಾಗ ಗೊತ್ತಾಗ್ತಾ ಇದೆ. ಸೊ ಒಂದು ಅಂದಾಜು, ಒಂದು ಸರ್ವೆಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ 79,000 ಕೋಟಿ ರೂಪಾಯಿ ಹಣ ಬಂದು ಸತ್ತವರ ಹೆಸರಲ್ಲಿ ಹೋಗಿದೆ. ಅಂದರೆ ಸತ್ತಿರ್ತಕ್ಕಂಥ ಮಹಿಳೆಯರ ಹೆಸರಲ್ಲಿ 79 ಕೋಟಿ ರೂಪಾಯಿ ಒಟ್ಟಾರೆಯಾಗಿ ಹಣ ಹೋಗಿದೆ. ಸೊ ಹಾಗಾಗಿ ಜೀವಿತಾವಧಿ ಪ್ರಮಾಣ ಪತ್ರವನ್ನು ಕೇಳಿದ್ರು. ನಿಮಗೆ ನೆನಪಿದೆ, ನಾನು ವಿಡಿಯೋ ಮಾಡಿದ್ದೆ. ಜೀವಿತಾವಧಿ ಪ್ರಮಾಣ ಪತ್ರವನ್ನು ಪ್ರತಿ 2 ವರ್ಷಕ್ಕೊಮ್ಮೆ ಎಲ್ಲರೂ ಸಲ್ಲಿಕೆ ಮಾಡಬೇಕು. ಕಾರಣ ಏನು ಅಂತ ಹೇಳಿದರೆ, ಸೊ ನಾವು ಬದುಕಿದ್ದೀವಿ, ನಾವು ಹಣ ತೊಗೊಳ್ಲಿಕ್ಕೆ ನಾವು ಅರ್ಹರಿದ್ದೀವಿ ಅಂತ ಹೇಳ್ಬಿಟ್ಟು ಮುಂಚೆ ಇದು ಪೆನ್ಷನ್ಗಳಿಗೆ ಬರ್ತಾ ಇತ್ತು. ಸೊ ಇವಾಗ ಗೃಹಲಕ್ಷ್ಮಿಗೂ ಇದನ್ನು ಮಾಡಿದ್ದಾರೆ. ಬಟ್ ಈ ಥರ ಮಾಡೋದು ತಪ್ಪಿದೆ. ಯಾರೇ ಆದರೂ ಡೆತ್ ಆಗಿದ್ದಾರೆ ಅಂದರೆ ಹೆಸರನ್ನು ತೆಗೆದು ಹಾಕಬೇಕು. ಅವ್ರದ್ದು ಒಂದು ಡೆತ್ ಸರ್ಟಿಫಿಕೇಟು, ನಾವು ಹುಟ್ಟಿದಾಗ ಜನನ ಪ್ರಮಾಣ ಪತ್ರ ಬರುತ್ತೆ. ಸೊ ಸತ್ತಾದ್ಮೇಲೆ ನಮ್ಮದು ಮರಣ ಪ್ರಮಾಣ ಪತ್ರ ಬರುತ್ತೆ. ಸೊ ಇದನ್ನು ಅಪ್ಡೇಟ್ ಮಾಡಬೇಕಾಗಿರೋದು ನಮಗೆಲ್ಲರ ಒಂದು ಕರ್ತವ್ಯ ಆಗಿದೆ. ಸೊ ಡೆತ್ ಸರ್ಟಿಫಿಕೇಟ್ ಏನು ಡೆತ್ ಆಗಿದ್ದಾರೆ ಅಂತ ಹೇಳಿದಾಗ ಆಲ್ಮೋಸ್ಟ್ ಎಲ್ಲರೂ ಅಪ್ಲೈ ಮಾಡಿರ್ತಾರೆ, ಎಲ್ಲರಿಗೂ ಬಂದಿರುತ್ತೆ. ಇನ್ನೊಂದು, ಜನರ ತಪ್ಪು ಅನ್ನೋದಕ್ಕಿಂತ ಸರ್ಕಾರದವರು ಹೆಸರನ್ನು ತೆಗೆದುಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಾಗ ಸೊ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೂ ಅವಕಾಶ ಕೊಡಬೇಕು. ಅದೆರಡು ಕಾರಣಗಳಿಂದ ಸ್ವಲ್ಪ ಜನ ಉಳ್ಕೊಂಡ್ರೆ, ಇನ್ನು ಸ್ವಲ್ಪ ಜನ ಇರಲಿ ಬಿಡು ಅಂತ ಉಳ್ಕೊಂಡಿರೋರು ಸೊ ತುಂಬ ಜನ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, 2.30 ಲಕ್ಷ ಫಲಾನುಭವಿಗಳು ಡೆತ್ ಆಗಿದ್ದಾರೆ. ಸೊ 2.30 ಲಕ್ಷ ಫಲಾನುಭವಿಗಳು ಡೆತ್ ಆಗಿದ್ದಾರೆ ಅಂದರೆ ಅವ್ರು ಎಲ್ಲರ ಹೆಸರಲ್ಲೂ ಹಣ ಹೋಗಿದೆ. ಸೊ ಒಟ್ಟಾರೆಯಾಗಿ ಹೋಗಿರ್ತಕ್ಕಂಥ ಹಣದಲ್ಲಿ ಬಂದು ಸರ್ಕಾರ ಬಂದು 2.5 ಕೋಟಿ ಹಣವನ್ನು ರಿಕವರಿ ಮಾಡ್ಕೊಂಡಿದೆ. ಯಾವ ರೀತಿ ರಿಕವರಿ ಮಾಡ್ಕೊಂಡಿದೆ, ಏನಾದರೂ ಏಜೆಂಟ್ರುಗಳು ಮನೆ ಹತ್ರ ಬಂದಿದ್ದಾರಾ, ಅಥವಾ ಸತ್ತಿರೋರ ಹೆಸರಲ್ಲಿ ಹೇಗೆ ಹಣವನ್ನು ತಗೊಂಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇರ್ಬೋದು. ಸೊ ಯಾವ ರೀತಿ ತಗೊಂಡಿದ್ದಾರೆ ಅಂತ ಹೇಳಿದರೆ, ಡೆತ್ ಆಗಿರೋರ ಹೆಸರಲ್ಲಿ ಹಣ ಹೋಗಿದೆ. ಸೊ ಹಣ ಹೋಗಿದಾಗ ಏನಾಗುತ್ತೆ, ಅವರ ಬ್ಯಾಂಕ್ ಅಕೌಂಟಲ್ಲಿ ಹಣ ಹಾಗೇ ಇರುತ್ತೆ. ಸೊ ಹಣ ಹಾಗೇ ಇರ್ತಕ್ಕಂಥವ್ರು ಒಂದಷ್ಟು ಲಿಸ್ಟ್ಗಳನ್ನು ತಗೊಂಡು ಅದನ್ನು ಪಟ್ಟಿ ಮಾಡಿ ಅವ್ರ ಕಡೆಯಿಂದ ಹಣವನ್ನು ವಾಪಸ್ ತೊಗೊಂಡಿದೆ. ಬಟ್ ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು, ಯಾವುದೇ ರೀತಿಯ ಫೈನು ಪೆನಾಲ್ಟಿ ಏನೂ ಇಲ್ದಲೇ ಅವರ ಹಣವನ್ನು ರಿಕವರಿ ಮಾಡ್ಕೊಂಡಿದೆ. ಯಾರು ಡೆತ್ ಆಗಿದ್ದಾರೆ ಅವ್ರ ಅಕೌಂಟಲ್ಲಿ ದುಡ್ಡಿದೆ ಅದನ್ನು ರಿಕವರಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದರೆ ಬಿಡಿಸ್ಕೊಂಡಿರೋರ ಕತೆ ಏನು ಅಂದರೆ, ಅವ್ರಿಗೂ ಏನಾದರೂ ಒಂದು ರೂಲ್ಸನ್ನು ತರ್ತಾರೆ. ಯಾಕಂದರೆ 1 ತಿಂಗಳು 2 ತಿಂಗಳಿಂದ ಡೆತ್ ಆಗಿದ್ದಾರೆ ಅಂದರೆ ಅಂಥವ್ರ ಅಕೌಂಟಲ್ಲಿ ಸಾಮಾನ್ಯವಾಗಿ ದುಡ್ಡಿರುತ್ತೆ. ಅಥವಾ 6 ತಿಂಗಳಿಂದ ಡೆತ್ ಆಗಿದ್ದಾರೆ ಅಂದರೆ ಅವ್ರ ಅಕೌಂಟಲ್ಲಿ ದುಡ್ಡಿರುತ್ತೆ. ಹೇಗಿರುತ್ತೆ ಅಂದರೆ, ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕೊಡಬೇಕು, ಬ್ಯಾಂಕ್ಗಳಿಗೆ ಓಡಾಡಬೇಕು. ಸೊ ಅಲ್ಲಿಂದ ಖಾತೆಗಳು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು, ಹಣ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು, ಡೆತ್ ಆಗಿದ್ದಾರೆ ಕನ್ಫರ್ಮೇಷನನ್ನು ಕೊಡಬೇಕು. ಸೊ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಅವ್ರ ಖಾತೆಯಲ್ಲಿ ಹಣ ತಗೊಳ್ಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಂಥವರ ಖಾತೆಯ ಹಣವನ್ನು ರಿಟರ್ನ್ ಪಡೆದಿದೆ ಸರ್ಕಾರ. ಆಲ್ರೆಡಿ 2.5 ಕೋಟಿಯಷ್ಟು ಜನರ ಹಣವನ್ನು ರಿಟರ್ನ್ ಪಡೆದಿದೆ. ಸೊ ಇನ್ನು ಉಳಿದಿರ್ತಕ್ಕಂಥವ್ರ ಹಣವನ್ನು ಯಾವ ರೀತಿ ರಿಟರ್ನ್ ಪಡಿಬೇಕು, ಸಪೋಸ್ ಅವ್ರು ಬಿಡಿಸ್ಕೊಂಡಿದ್ದಾರಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಇದನ್ನು ಸ್ಟ್ರಿಕ್ಟಾಗಿ ತೊಗೊಂಡಿದ್ದಾರೆ. ಸಪೋಸ್ ಇನ್ನೊಂದು ವಿಚಾರವನ್ನು ಹೇಳಿದೆ ಸರ್ಕಾರ, ಏನಂತ ಹೇಳಿದರೆ, ಯಾರ್ದಾದ್ರೂ ಮನೆಯಲ್ಲಿ ಡೆತ್ ಆಗಿದ್ದಾರೆ ಅಂತ ಹೇಳಿದರೆ, ಸೊ ನಮಗಿನ್ನೂ ಕಾಲಾವಕಾಶ ಇದೆ, ನೀವು ಅದರಿಂದ ವಿಡ್ರಾ ಮಾಡ್ಕೊಳ್ಳಿ. ಅಂದರೆ ಅವ್ರನ್ನ ಹೆಸರನ್ನ ತೆಗೆದು ಹಾಕಿದರೆ ನಿಮಗೆ ಗೃಹಲಕ್ಷ್ಮಿ ಮುಂದಿನ ಕಂತುಗಳು ಬರ್ತಾ ಹೋಗುತ್ತೆ. ಅದರ್ವೈಸ್ ನಾವು ಗೃಹಲಕ್ಷ್ಮಿನ ಸ್ಟಾಪ್ ಮಾಡ್ತೀವಿ, ಯಾರೂ ಇದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾವು ಗೃಹಲಕ್ಷ್ಮಿ ಹಣವನ್ನು ಸ್ಟಾಪ್ ಮಾಡ್ತೀವಿ ಅಂತಕ್ಕಂಥ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಒಂದಷ್ಟು ಮೂಲಗಳಿಂದ ಈ ವಿಚಾರಗಳು ಬಂದಿದೆ. ಸೊ ಹಾಗಾಗಿ ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಡೆತ್ ಆಗಿದ್ದಾರೆ ಅಂಥವ್ರ ಹೆಸರಲ್ಲಿ ಇವಾಗಲೂ ನೀವು ಹಣ ತೊಗೊತಾ ಇದ್ದೀವಿ. ಮನೆಗಳಲ್ಲಿ ಯಾರ್ಯಾರು ಡೆತ್ ಆಗಿದ್ದಾರೆ ಅವ್ರ ಹೆಸರಲ್ಲಿ ನೀವು ಇನ್ನೂ ಹಣ ತೊಗೊತಾ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಆ ಹಣವನ್ನು ನಿಲ್ಲಿಸಿ. ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅವ್ರ ಹೆಸರನ್ನ ಗೃಹಲಕ್ಷ್ಮಿಯಿಂದ ಹೊರಗಡೆ ತೊಗೊಂಡು ಬನ್ನಿ. ಸೊ ಆಗ ಮಾತ್ರ ಈ ಒಂದು ಯೋಜನೆಯ ಒಂದು ಎಲ್ಲರಿಗೂ ಫಲಿತಾಂಶ ಸಿಗಲಿಕ್ಕೆ ಸಾಧ್ಯ ಇದೆ. ಅದರ್ವೈಸ್ ನಾವು ಯೋಜನೆಯನ್ನು ಸ್ಟಾಪ್ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಯಾಕಂತ ಹೇಳಿದರೆ 79 ಕೋಟಿ ಅಂತ ಹೇಳಿದರೆ ಖಂಡಿತವಾಗೂ ಸರ್ಕಾರ ಇದರ ಮುಂಚೆನೇ ಎಚ್ಚೆತ್ಕೋಬೇಕಾಗಿತ್ತು. ಬಟ್ ಇಷ್ಟು ನಿಧಾನವಾಗಿ ಎಚ್ಚೆತ್ಕೊಂಡಿದೆ ಅಂತ ಹೇಳಿದರೆ ಹತ್ತತ್ರ 2.5 3 ವರ್ಷ ಆಗ್ಲಿಕ್ಕೆ ಬಂದಿದೆ. ಇದರಲ್ಲಿ ಸರ್ಕಾರದ್ದು ಎಲ್ಲರದ್ದು ತಪ್ಪಿದೆ, ಬಟ್ ಜನಸಾಮಾನ್ಯರದ್ದು ತಪ್ಪಿದೆ. ನಾವು ದುಡ್ಡು ಕೊಟ್ಟಿಲ್ಲ ಅಂದಾಗ ಹಂಗೆ ಕೇಳ್ತೀವೋ
ಸೊ ದುಡ್ಡು ಬಂದಿದೆ ಅಂದಾಗಲೂ ನಾವು ಕೇಳಬೇಕಿತ್ತು. ಅದನ್ನು ದುಡ್ಡು ಬಂದಾಗ ನಾವು ಡೆತ್ ಆಗಿದ್ದಾರೆ ಅಂತೇಳಿ ನಾವು ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ಅದನ್ನು ಅವ್ರ ಹೆಸರನ್ನ ನಾವು ತೆಗಿಸ್ಬೇಕಾಗಿತ್ತು. ಸರ್ಕಾರದ ದುಡ್ಡಲ್ಲ ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿದ್ದೀವಿ. ಸೊ ಅದು ತಪ್ಪಾಗಿದೆ. ದಯವಿಟ್ಟು ಇವಾಗಲೂ ಯಾರಾದರೂ ಇನ್ನೂ ಹಣ ತೊಗೊತಾ ಇದ್ದಾರೆ ನಿಮ್ಮ ಹೆಸರುಗಳನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಹೊಸ ಸೇರ್ಪಡೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ.